ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮುಂದುವರೆಸಿದೆ ಪಾಕಿಸ್ತಾನ. ಜಮ್ಮು ಕಾಶ್ಮೀರದ ಉರಿ ವಲಯದಲ್ಲಿ ಗುಂಡಿನ ದಾಳಿ ತಡರಾತ್ರಿ ಕೂಡ ಗುಂಡಿನ ದಾಳಿ ನಡೀತಾನೆ ಇತ್ತು. ನಿರಂತರವಾಗಿ ಗುಂಡಿನ ದಾಳಿ ನಡೀತಾನೆ ಇತ್ತು. ವಾಹನಗಳಿಗೆ ಹಾನಿಯಾಗಿದೆ. ಅಲ್ಲಲ್ಲಿ ಬಿದ್ದಿರುವ ಬಂದೂಕಿನ ಬುಲೆಟ್ಗಳು ಇದಕ್ಕೆ ಸಾಕ್ಷಿ ಹೇಳುತ್ತೆ. ಸಾಕಷ್ಟು ದಾಳಿಯನ್ನ ಖಂಡಿತ ನಡೆಸ್ತಾನೆ ಇದೆ. ಜಮ್ಮು ಕಾಶ್ಮೀರದ ಉರಿ ವಲಯದಲ್ಲಿ ಗುಂಡಿನ ದಾಳಿಯನ್ನ ನಿರಂತರವಾಗಿ ನಡೆಸ್ತಾನೆ ಇದೆ. ತಡರಾತ್ರಿ ಗುಂಡಿನ ದಾಳಿಯಲ್ಲಿ ಭಾರತದ ಒಂದಷ್ಟು ವಾಹನಗಳಿಗೆ ಹಾನಿಯಾಗಿದೆ. ಅಲ್ಲಲ್ಲಿ ಬಿದ್ದಿದ್ದಾವೆ ಬಂದೂಕಿನ ಬುಲೆಟ್ಗಳು. ಆದ್ರೆ ಅದಕ್ಕೆ ತಕ್ಕ ಉತ್ತರ ಭಾರತ ಕೊಟ್ಟಿರುತ್ತೆ. ಚೆನ್ನಾಗಿ ರಿಟಾಲಿಯೇಟ್ ಮಾಡಿರ್ತಾರೆ, ಚೆನ್ನಾಗಿ ಪ್ರತಿ ದಾಳಿ ಮಾಡಿರ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿ ಒಂದು ಕಡೆ ಕ್ಷಿಪಣಿಗಳನ್ನ ನಿರಂತರವಾಗಿ ತೂರಿ ಬಿಡ್ತಾ ಇತ್ತು. ಅದನ್ನ ಸಂಪೂರ್ಣವಾಗಿ ಭಾರತ ಹೊಡೆದಾಕಿದೆ. ನೋಡಿ, ಬುಲೆಟ್ಗಳನ್ನ ನೋಡ್ತಾ ಇದ್ದೀರಿ. ಅಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ವಾಹನಗಳ ಮೇಲೂ ಕೂಡ ಬಂದು ಬಿದ್ದಿರ್ತಕ್ಕಂತಹ ಬುಲೆಟ್ಗಳನ್ನ ನೋಡ್ತಾ ಇದ್ದೀರಿ. ರಾತ್ರಿ ಇಡೀ ಇಲ್ಲಿ ಬಾರ್ಡರ್ ಅಲ್ಲಿ ಕೂಡ ನಮ್ಮ ಸೇನಾ ಪಡೆಗಳು ಅತ್ಯಂತ ಯಶಸ್ವಿಯಾಗಿ ಪಾಕಿಸ್ತಾನದ ದಾಳಿಯನ್ನ ಹಿಮ್ಮೆಟ್ಟಿಸಿದ್ದಾವೆ. ಪಾಕಿಸ್ತಾನ ಗುಂಡಿನ ದಾಳಿಯನ್ನ ನಡೆಸ್ತಾನೆ ಇತ್ತು. ನಮ್ಮ ನಾಗರಿಕರು, ಸೇನೆ ಅಂದ್ರೆ ಸೇನೆ, ಯಾರಂದ್ರೆ ಅವರ ಮೇಲೆ ಪಾಕಿಸ್ತಾನ ನಿರಂತರವಾಗಿ ಗುಂಡಿನ ದಾಳಿ. ನೋಡಿ, ವಾಹನಗಳಿಗೆ ಯಾವ ರೀತಿಯಲ್ಲಿ ಹಾನಿ ಆಗಿದೆ ಅಂತ ಜಮ್ಮು ಭಾಗದ ವಾಹನಗಳಿಗೆ ಭಾರತೀಯ ಸೇನೆ ಅದನ್ನ ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ಎದುರಿಸಿದೆ. ಅಷ್ಟೇ ಅಲ್ಲ, ಪ್ರತಿ ದಾಳಿ ಚೆನ್ನಾಗಿ ಕೊಟ್ಟಿದ್ದಾರೆ ವಾಪಸ್ ಹೊಡ್ತಾ. ಉರಿಯಲ್ಲಿ ದಾಳಿ ನಡೆಸಿರ್ತಕ್ಕಂಥದ್ದು, ಅದರ ಬುಲೆಟ್ಗಳು ಸಿಕ್ಕಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಆದ್ರೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಾನಿಯಾಗದ ಹಾಗೆ, ಸಾವು ನೋವು ಆಗದ ಹಾಗೆ ಭಾರತ ಅತ್ಯಂತ ಕಾಳಜಿಯನ್ನ ವಹಿಸಿದೆ. ನಮ್ಮ ಪ್ರತಿಯೊಬ್ಬ ನಾಗರಿಕರನ್ನ, ನಮ್ಮ ಪ್ರತಿ ಇಂಚು ನೆಲವನ್ನ ರಕ್ಷಣೆ ಮಾಡಿಕೊಳ್ಳುವಂಥದ್ದು ಸೇನೆಯ ಆದ್ಯ ಕರ್ತವ್ಯ. ಸೇನೆ ಅದನ್ನ ಬಹಳ ಸಮರ್ಥವಾಗಿ ಮಾಡ್ತಾ ಇದೆ. ಹ್ಯಾಟ್ಸ್ ಆಫ್ ಟು ಆರ್ ಸೋಲ್ಜರ್ಸ್. ಅವರ ಬೆನ್ನಿಗೆ ನಾವು ನಿಲ್ಲಬೇಕು. ಪ್ರತಿ ಭಾರತೀಯನೂ ಕೂಡ ನಮ್ಮ ಸೇನೆಯ ಬೆನ್ನಿಗೆ ನಿಲ್ಲಬೇಕು. ಅಷ್ಟು ಚೆನ್ನಾಗಿ ನಮ್ಮ ಸೇನೆ ಕೆಲಸ ಮಾಡ್ತಾ ಇದೆ. ರಾತ್ರಿ ಇಡೀ ಫೈರಿಂಗ್ ನಡೆಸಿದೆ ಪಾಕಿಸ್ತಾನ. ಗುಂಡಿನ ದಾಳಿಯನ್ನು ನಿರಂತರವಾಗಿ ನಡೆಸ್ತಾನೆ ಇದೆ. ಆದ್ರೆ ಒಂದೇ ಒಂದು ಕ್ಷಣವೂ ಹಿಮ್ಮೆಟ್ಟದಂತೆ ಸೇನೆ ಅದನ್ನ ಸಂಪೂರ್ಣ ವಿಫಲ ಮಾಡಿ ಹಾಕಿದೆ ಅವರ ದಾಳಿಯನ್ನ. ಅಷ್ಟೇ ಅಲ್ಲ, ಪ್ರತಿ ದಾಳಿಯನ್ನು ಕೂಡ ಬಹಳ ಸಮರ್ಥವಾಗಿ ನಡೆಸಿದೆ. ಎದುರೇಟನ್ನ ಚೆನ್ನಾಗಿ ಕೊಟ್ಟಿದೆ ಭಾರತೀಯ ಸೇನೆ. ಇನ್ನು ಜಮ್ಮುವಿನ ಸಾಂಬಾ ಸಂಪೂರ್ಣ ಪ್ರಚೋದಿತ ಗುಂಡಿನ ದಾಳಿಯನ್ನ ಮುಂದುವರೆಸಿದೆ ಪಾಕಿಸ್ತಾನ. ಜಮ್ಮು ಕಾಶ್ಮೀರದ ಉರಿ ವಲಯದಲ್ಲಿ ಗುಂಡಿನ ದಾಳಿ ತಡರಾತ್ರಿ ಕೂಡ ಗುಂಡಿನ ದಾಳಿ ನಡೀತಾನೆ ಇತ್ತು. ನಿರಂತರವಾಗಿ ಗುಂಡಿನ ದಾಳಿ ನಡೀತಾನೆ ಇತ್ತು. ವಾಹನಗಳಿಗೆ ಹಾನಿಯಾಗಿದೆ. ಅಲ್ಲಲ್ಲಿ ಬಿದ್ದಿರುವ ಬಂದೂಕಿನ ಬುಲೆಟ್ಗಳು ಇದಕ್ಕೆ ಸಾಕ್ಷಿ ಹೇಳುತ್ತೆ. ಸಾಕಷ್ಟು ದಾಳಿಯನ್ನ ಖಂಡಿತ ನಡೆಸ್ತಾನೆ ಇದೆ. ಜಮ್ಮು ಕಾಶ್ಮೀರದ ಉರಿ ವಲಯದಲ್ಲಿ ಗುಂಡಿನ ದಾಳಿಯನ್ನ ನಿರಂತರವಾಗಿ ನಡೆಸ್ತಾನೆ ಇದೆ. ತಡರಾತ್ರಿ ಗುಂಡಿನ ದಾಳಿಯಲ್ಲಿ ಭಾರತದ ಒಂದಷ್ಟು ವಾಹನಗಳಿಗೆ ಹಾನಿಯಾಗಿದೆ. ಅಲ್ಲಲ್ಲಿ ಬಿದ್ದಿದ್ದಾವೆ ಬಂದೂಕಿನ ಬುಲೆಟ್ಗಳು. ಆದ್ರೆ ಅದಕ್ಕೆ ತಕ್ಕ ಉತ್ತರ ಭಾರತ ಕೊಟ್ಟಿರುತ್ತೆ. ಚೆನ್ನಾಗಿ ರಿಟಾಲಿಯೇಟ್ ಮಾಡಿರ್ತಾರೆ, ಚೆನ್ನಾಗಿ ಪ್ರತಿ ದಾಳಿ ಮಾಡಿರ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿ ಒಂದು ಕಡೆ ಕ್ಷಿಪಣಿಗಳನ್ನ ನಿರಂತರವಾಗಿ ತೂರಿ ಬಿಡ್ತಾ ಇತ್ತು. ಅದನ್ನ ಸಂಪೂರ್ಣವಾಗಿ ಭಾರತ ಹೊಡೆದಾಕಿದೆ. ನೋಡಿ, ಬುಲೆಟ್ಗಳನ್ನ ನೋಡ್ತಾ ಇದ್ದೀರಿ. ಅಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ವಾಹನಗಳ ಮೇಲೂ ಕೂಡ ಬಂದು ಬಿದ್ದಿರ್ತಕ್ಕಂತಹ ಬುಲೆಟ್ಗಳನ್ನ ನೋಡ್ತಾ ಇದ್ದೀರಿ. ರಾತ್ರಿ ಇಡೀ ಇಲ್ಲಿ ಬಾರ್ಡರ್ ಅಲ್ಲಿ ಕೂಡ ನಮ್ಮ ಸೇನಾ ಪಡೆಗಳು ಅತ್ಯಂತ ಯಶಸ್ವಿಯಾಗಿ ಪಾಕಿಸ್ತಾನದ ದಾಳಿಯನ್ನ ಹಿಮ್ಮೆಟ್ಟಿಸಿದ್ದಾವೆ. ಪಾಕಿಸ್ತಾನ ಗುಂಡಿನ ದಾಳಿಯನ್ನ ನಡೆಸ್ತಾನೆ ಇತ್ತು. ನಮ್ಮ ನಾಗರಿಕರು, ಸೇನೆ ಅಂದ್ರೆ ಸೇನೆ, ಯಾರಂದ್ರೆ ಅವರ ಮೇಲೆ ಪಾಕಿಸ್ತಾನ ನಿರಂತರವಾಗಿ ಗುಂಡಿನ ದಾಳಿ. ನೋಡಿ, ವಾಹನಗಳಿಗೆ ಯಾವ ರೀತಿಯಲ್ಲಿ ಹಾನಿ ಆಗಿದೆ ಅಂತ ಜಮ್ಮು ಭಾಗದ ವಾಹನಗಳಿಗೆ ಭಾರತೀಯ ಸೇನೆ ಅದನ್ನ ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ಎದುರಿಸಿದೆ. ಅಷ್ಟೇ ಅಲ್ಲ, ಪ್ರತಿ ದಾಳಿ ಚೆನ್ನಾಗಿ ಕೊಟ್ಟಿದ್ದಾರೆ ವಾಪಸ್ ಹೊಡ್ತಾ. ಉರಿಯಲ್ಲಿ ದಾಳಿ ನಡೆಸಿರ್ತಕ್ಕಂಥದ್ದು, ಅದರ ಬುಲೆಟ್ಗಳು ಸಿಕ್ಕಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಆದ್ರೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಾನಿಯಾಗದ ಹಾಗೆ, ಸಾವು ನೋವು ಆಗದ ಹಾಗೆ ಭಾರತ ಅತ್ಯಂತ ಕಾಳಜಿಯನ್ನ ವಹಿಸಿದೆ. ನಮ್ಮ ಪ್ರತಿಯೊಬ್ಬ ನಾಗರಿಕರನ್ನ, ನಮ್ಮ ಪ್ರತಿ ಇಂಚು ನೆಲವನ್ನ ರಕ್ಷಣೆ ಮಾಡಿಕೊಳ್ಳುವಂಥದ್ದು ಸೇನೆಯ ಆದ್ಯ ಕರ್ತವ್ಯ. ಸೇನೆ ಅದನ್ನ ಬಹಳ ಸಮರ್ಥವಾಗಿ ಮಾಡ್ತಾ ಇದೆ. ಹ್ಯಾಟ್ಸ್ ಆಫ್ ಟು ಆರ್ ಸೋಲ್ಜರ್ಸ್. ಅವರ ಬೆನ್ನಿಗೆ ನಾವು ನಿಲ್ಲಬೇಕು. ಪ್ರತಿ ಭಾರತೀಯನೂ ಕೂಡ ನಮ್ಮ ಸೇನೆಯ ಬೆನ್ನಿಗೆ ನಿಲ್ಲಬೇಕು. ಅಷ್ಟು ಚೆನ್ನಾಗಿ ನಮ್ಮ ಸೇನೆ ಕೆಲಸ ಮಾಡ್ತಾ ಇದೆ. ರಾತ್ರಿ ಇಡೀ ಫೈರಿಂಗ್ ನಡೆಸಿದೆ ಪಾಕಿಸ್ತಾನ. ಗುಂಡಿನ ದಾಳಿಯನ್ನ ನಿರಂತರವಾಗಿ ನಡೆಸ್ತಾನೆ ಇದೆ. ಆದ್ರೆ ಒಂದೇ ಒಂದು ಕ್ಷಣವೂ ಹಿಮ್ಮೆಟ್ಟದಂತೆ ಸೇನೆ ಅದನ್ನ ಸಂಪೂರ್ಣ ವಿಫಲ ಮಾಡಿ ಹಾಕಿದೆ ಅವರ ದಾಳಿಯನ್ನ. ಅಷ್ಟೇ ಅಲ್ಲ, ಪ್ರತಿ ದಾಳಿಯನ್ನು ಕೂಡ ಬಹಳ ಸಮರ್ಥವಾಗಿ ನಡೆಸಿದೆ. ಎದುರೇಟನ್ನ ಚೆನ್ನಾಗಿ ಕೊಟ್ಟಿದೆ ಭಾರತೀಯ ಸೇನೆ.
ಇನ್ನು ಜಮ್ಮುವಿನ ಸಾಂಬಾ ಸಂಪೂರ್ಣ ಪ್ರಚೋದಿತ ಗುಂಡಿನ ದಾಳಿಯನ್ನ ಮುಂದುವರೆಸಿದೆ ಪಾಕಿಸ್ತಾನ. ಜಮ್ಮು ಕಾಶ್ಮೀರದ ಉರಿ ವಲಯದಲ್ಲಿ ಗುಂಡಿನ ದಾಳಿ ತಡರಾತ್ರಿ ಕೂಡ ಗುಂಡಿನ ದಾಳಿ ನಡೀತಾನೆ ಇತ್ತು. ನಿರಂತರವಾಗಿ ಗುಂಡಿನ ದಾಳಿ ನಡೀತಾನೆ ಇತ್ತು. ವಾಹನಗಳಿಗೆ ಹಾನಿಯಾಗಿದೆ. ಅಲ್ಲಲ್ಲಿ ಬಿದ್ದಿರುವ ಬಂದೂಕಿನ ಬುಲೆಟ್ಗಳು ಇದಕ್ಕೆ ಸಾಕ್ಷಿ ಹೇಳುತ್ತೆ. ಸಾಕಷ್ಟು ದಾಳಿಯನ್ನ ಖಂಡಿತ ನಡೆಸ್ತಾನೆ ಇದೆ. ಜಮ್ಮು ಕಾಶ್ಮೀರದ ಉರಿ ವಲಯದಲ್ಲಿ ಗುಂಡಿನ ದಾಳಿಯನ್ನ ನಿರಂತರವಾಗಿ ನಡೆಸ್ತಾನೆ ಇದೆ. ತಡರಾತ್ರಿ ಗುಂಡಿನ ದಾಳಿಯಲ್ಲಿ ಭಾರತದ ಒಂದಷ್ಟು ವಾಹನಗಳಿಗೆ ಹಾನಿಯಾಗಿದೆ. ಅಲ್ಲಲ್ಲಿ ಬಿದ್ದಿದ್ದಾವೆ ಬಂದೂಕಿನ ಬುಲೆಟ್ಗಳು. ಆದ್ರೆ ಅದಕ್ಕೆ ತಕ್ಕ ಉತ್ತರ ಭಾರತ ಕೊಟ್ಟಿರುತ್ತೆ. ಚೆನ್ನಾಗಿ ರಿಟಾಲಿಯೇಟ್ ಮಾಡಿರ್ತಾರೆ, ಚೆನ್ನಾಗಿ ಪ್ರತಿ ದಾಳಿ ಮಾಡಿರ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿ ಒಂದು ಕಡೆ ಕ್ಷಿಪಣಿಗಳನ್ನ ನಿರಂತರವಾಗಿ ತೂರಿ ಬಿಡ್ತಾ ಇತ್ತು. ಅದನ್ನ ಸಂಪೂರ್ಣವಾಗಿ ಭಾರತ ಹೊಡೆದಾಕಿದೆ. ನೋಡಿ, ಬುಲೆಟ್ಗಳನ್ನ ನೋಡ್ತಾ ಇದ್ದೀರಿ. ಅಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ವಾಹನಗಳ ಮೇಲೂ ಕೂಡ ಬಂದು ಬಿದ್ದಿರ್ತಕ್ಕಂತಹ ಬುಲೆಟ್ಗಳನ್ನ ನೋಡ್ತಾ ಇದ್ದೀರಿ. ರಾತ್ರಿ ಇಡೀ ಇಲ್ಲಿ ಬಾರ್ಡರ್ ಅಲ್ಲಿ ಕೂಡ ನಮ್ಮ ಸೇನಾ ಪಡೆಗಳು ಅತ್ಯಂತ ಯಶಸ್ವಿಯಾಗಿ ಪಾಕಿಸ್ತಾನದ ದಾಳಿಯನ್ನ ಹಿಮ್ಮೆಟ್ಟಿಸಿದ್ದಾವೆ. ಪಾಕಿಸ್ತಾನ ಗುಂಡಿನ ದಾಳಿಯನ್ನ ನಡೆಸ್ತಾನೆ ಇತ್ತು. ನಮ್ಮ ನಾಗರಿಕರು, ಸೇನೆ ಯಾರಂದ್ರೆ ಅವರ ಮೇಲೆ ಪಾಕಿಸ್ತಾನ ನಿರಂತರವಾಗಿ ಗುಂಡಿನ ದಾಳಿ. ನೋಡಿ, ವಾಹನಗಳಿಗೆ ಯಾವ ರೀತಿಯಲ್ಲಿ ಹಾನಿ ಆಗಿದೆ ಅಂತ ಜಮ್ಮು ಭಾಗದ ವಾಹನಗಳಿಗೆ ಭಾರತೀಯ ಸೇನೆ ಅದನ್ನು ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ಎದುರಿಸಿದೆ. ಅಷ್ಟೇ ಅಲ್ಲ, ಪ್ರತಿ ದಾಳಿ ಚೆನ್ನಾಗಿ ಕೊಟ್ಟಿದ್ದಾರೆ ವಾಪಸ್ ಹೊಡೆತ. ಉರಿಯಲ್ಲಿ ದಾಳಿ ನಡೆಸಿರ್ತಕ್ಕಂಥದ್ದು, ಅದರ ಬುಲೆಟ್ಗಳು ಸಿಕ್ಕಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಆದ್ರೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಾನಿಯಾಗದ ಹಾಗೆ, ಸಾವು ನೋವು ಆಗದ ಹಾಗೆ ಭಾರತ ಅತ್ಯಂತ ಕಾಳಜಿಯನ್ನ ವಹಿಸಿದೆ. ನಮ್ಮ ಪ್ರತಿಯೊಬ್ಬ ನಾಗರಿಕರನ್ನ, ನಮ್ಮ ಪ್ರತಿ ಇಂಚು ನೆಲವನ್ನ ರಕ್ಷಣೆ ಮಾಡಿಕೊಳ್ಳುವಂಥದ್ದು ಸೇನೆಯ ಆದ್ಯ ಕರ್ತವ್ಯ. ಸೇನೆ ಅದನ್ನ ಬಹಳ ಸಮರ್ಥವಾಗಿ ಮಾಡ್ತಾ ಇದೆ. ಹ್ಯಾಟ್ಸ್ ಆಫ್ ಟು ಅವರ್ ಸೋಲ್ಜರ್ಸ್. ಅವರ ಬೆನ್ನಿಗೆ ನಾವು ನಿಲ್ಲಬೇಕು. ಪ್ರತಿ ಭಾರತೀಯನೂ ಕೂಡ ನಮ್ಮ ಸೇನೆಯ ಬೆನ್ನಿಗೆ ನಿಲ್ಲಬೇಕು. ಅಷ್ಟು ಚೆನ್ನಾಗಿ ನಮ್ಮ ಸೇನೆ ಕೆಲಸ ಮಾಡ್ತಾ ಇದೆ. ರಾತ್ರಿ ಇಡೀ ಫೈರಿಂಗ್ ನಡೆಸಿದೆ ಪಾಕಿಸ್ತಾನ. ಗುಂಡಿನ ದಾಳಿಯನ್ನು ನಿರಂತರವಾಗಿ ನಡೆಸ್ತಾನೆ ಇದೆ. ಆದ್ರೆ ಒಂದೇ ಒಂದು ಕ್ಷಣವೂ ಹಿಮ್ಮೆಟ್ಟದಂತೆ ಸೇನೆ ಅದನ್ನ ಸಂಪೂರ್ಣ ವಿಫಲ ಮಾಡಿ ಹಾಕಿದೆ ಅವರ ದಾಳಿಯನ್ನ. ಅಷ್ಟೇ ಅಲ್ಲ, ಪ್ರತಿ ದಾಳಿಯನ್ನು ಕೂಡ ಬಹಳ ಸಮರ್ಥವಾಗಿ ನಡೆಸಿದೆ. ಎದುರೇಟನ್ನ ಚೆನ್ನಾಗಿ ಕೊಟ್ಟಿದೆ ಭಾರತೀಯ ಸೇನೆ. ಇನ್ನು ಜಮ್ಮುವಿನ ಸಾಂಬಾ ಸಂಪೂರ್ಣ ಪ್ರಚೋದಿತ ಗುಂಡಿನ ದಾಳಿಯನ್ನ ಮುಂದುವರೆಸಿದೆ ಪಾಕಿಸ್ತಾನ. ಜಮ್ಮು ಕಾಶ್ಮೀರದ ಉರಿ ವಲಯದಲ್ಲಿ ಗುಂಡಿನ ದಾಳಿ ತಡರಾತ್ರಿ ಕೂಡ ಗುಂಡಿನ ದಾಳಿ ನಡೀತಾನೆ ಇತ್ತು. ನಿರಂತರವಾಗಿ ಗುಂಡಿನ ದಾಳಿ ನಡೀತಾನೆ ಇತ್ತು. ವಾಹನಗಳಿಗೆ ಹಾನಿಯಾಗಿದೆ. ಅಲ್ಲಲ್ಲಿ ಬಿದ್ದಿರುವ ಬಂದೂಕಿನ ಬುಲೆಟ್ಗಳು ಇದಕ್ಕೆ ಸಾಕ್ಷಿ ಹೇಳುತ್ತೆ. ಸಾಕಷ್ಟು ದಾಳಿಯನ್ನ ಖಂಡಿತ ನಡೆಸ್ತಾನೆ ಇದೆ. ಜಮ್ಮು ಕಾಶ್ಮೀರದ ಉರಿ ವಲಯದಲ್ಲಿ ಗುಂಡಿನ ದಾಳಿಯನ್ನ ನಿರಂತರವಾಗಿ ನಡೆಸ್ತಾನೆ ಇದೆ. ತಡರಾತ್ರಿ ಗುಂಡಿನ ದಾಳಿಯಲ್ಲಿ ಭಾರತದ ಒಂದಷ್ಟು ವಾಹನಗಳಿಗೆ ಹಾನಿಯಾಗಿದೆ. ಅಲ್ಲಲ್ಲಿ ಬಿದ್ದಿದ್ದಾವೆ ಬಂದೂಕಿನ ಬುಲೆಟ್ಗಳು. ಆದ್ರೆ ಅದಕ್ಕೆ ತಕ್ಕ ಉತ್ತರ ಭಾರತ ಕೊಟ್ಟಿರುತ್ತೆ. ಚೆನ್ನಾಗಿ ರಿಟಾಲಿಯೇಟ್ ಮಾಡಿರ್ತಾರೆ, ಚೆನ್ನಾಗಿ ಪ್ರತಿ ದಾಳಿ ಮಾಡಿರ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿ ಒಂದು ಕಡೆ ಕ್ಷಿಪಣಿಗಳನ್ನ ನಿರಂತರವಾಗಿ ತೂರಿ ಬಿಡ್ತಾ ಇತ್ತು. ಅದನ್ನ ಸಂಪೂರ್ಣವಾಗಿ ಭಾರತ ಹೊಡೆದಾಕಿದೆ. ನೋಡಿ, ಬುಲೆಟ್ಗಳನ್ನ ನೋಡ್ತಾ ಇದ್ದೀರಿ. ಅಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ವಾಹನಗಳ ಮೇಲೂ ಕೂಡ ಬಂದು ಬಿದ್ದಿರ್ತಕ್ಕಂತಹ ಬುಲೆಟ್ಗಳನ್ನ ನೋಡ್ತಾ ಇದ್ದೀರಿ. ರಾತ್ರಿ ಇಡೀ ಇಲ್ಲಿ ಬಾರ್ಡರ್ ಅಲ್ಲಿ ಕೂಡ ನಮ್ಮ ಸೇನಾ ಪಡೆಗಳು ಅತ್ಯಂತ ಯಶಸ್ವಿಯಾಗಿ ಪಾಕಿಸ್ತಾನದ ದಾಳಿಯನ್ನ ಹಿಮ್ಮೆಟ್ಟಿಸಿದ್ದಾವೆ. ಪಾಕಿಸ್ತಾನ ಗುಂಡಿನ ದಾಳಿಯನ್ನ ನಡೆಸ್ತಾನೆ ಇತ್ತು.